ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಎಸ್ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಸಭಾಭವನದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಿತವಾದ ಜಂಬಗಿ ಸೂಪರ್ ಸ್ಪೆಷಾಲಿಟಿ ನೇತ್ರ ಸಂಸ್ಥೆ ಮತ್ತು ಬೆಳಗಾವಿ ಲೇಸರ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್ ಬೆಳಗಾವಿ ಇದರ ಪ್ರಾರಂಭೋತ್ಸವ ದಿನಾಂಕ ಫೆಬ್ರವರಿ 22ರಂದು ಅದ್ದೂರಿಯಾಗಿ ಜರುಗಲಿದೆ ಅಂತ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಖ್ಯಾತ ಹೃದಯ ರೋಗ ತಜ್ಞರು ಆದ ಡಾಕ್ಟರ್ ಲಕ್ಷ್ಮಣ ಜಂಬಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಮಾನ್ಯ ಲೋಕೋಪಯೋಗಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ಈಗ ತಾನೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಪದ್ಮಶ್ರೀ ಶ್ರೀ ಕೋರೆ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಈ ರಾಜ್ಯ ಬಿಜೆಪಿಯ ಪ್ರೆಸಿಡೆಂಟ್ ಆದಂಥ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತಲಿನ ಎಲ್ಲ MLA ಅವರು ಇರ್ಬೋದು, MLC ಅವರು ಇರ್ಬೋದು, ಮಹೇಂದ್ರ ತಮ್ಮನವರು ಇರ್ಬೋದು, ಆಮೇಲೆ ನಮ್ಮ ಅಥಣಿಯ ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಆಮೇಲೆ ಕಾಗೆ ಅವರು ಇರ್ಬೋದು, ನಿಖಿಲ್ ಕತ್ತಿ ಅವರು, ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು, ಎಲ್ಲ ನಿರಾಣಿಯವರು, ಎಲ್ಲ MLAಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಗಣ್ಯರೆಲ್ಲರೂ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಸಾಕಷ್ಟು ವೈದ್ಯರು ಬರ್ತಾ ಇದ್ದಾರೆ. ದೀಕ್ಷಿತ್ ಅಂತೇಳಿ ಮಾದೇವ್ ದೀಕ್ಷಿತ್ ಅಂತ ಕೇಳಿರ್ಬೋದು ನೀವು, ಅಂಥ ವೈದ್ಯರು. ಆಮೇಲೆ ಹೈದರಾಬಾದ್ನಿಂದ ಕೆಲವು ಜನರು ವೈದ್ಯರು ಬರ್ತಾ ಇದ್ದಾರೆ. ಜೋಶಿ ಆಸ್ಪತ್ರೆಯಿಂದ ಜೋಶಿ ಅವರು ಬರ್ತಾ ಇದ್ದಾರೆ. ಎಲ್ಲ ವೈದ್ಯರು ನಮ್ಮೂರಿನವರೇ ಆದಂಥ ಜನ್ನಪ್ಪ ಹಾಸ್ಕೆ ಅವರು, DC ಸದರ್ಗಿ ಅವರು, ರಾಜಶೇಖರ್ ಪಾಟೀಲ್ ಅವರು, ಹಾಗೂ ಇನ್ನೂ ಡಾಕ್ಟರ್ ದಾನಿಗೊಂಡ್ ಅವರು, ಶಿವಗೊಂಡ್ ಧರ್ಮಟ್ಟಿ ಅವರು, ಡಾಕ್ಟರ್ ನಾಡಗೌಡ ಅವರು, ಗಸ್ತಿ ಸರ್ ಅವರು, ಆಮೇಲೆ ನಮ್ಮ ಮಾಜಿ MLA ಶಾಸಕರು ಹಾಗೂ ಇವತ್ತಿನ BJP ರಾಜ್ಯದ BJP ಸೆಕ್ರೆಟರಿ ಆದಂಥ P. ರಾಜೀವ್ ಅವರು ಬರ್ತಾ ಇದ್ದಾರೆ. ಸರಿಕರ್ ಅವರು ಬರ್ತಾ ಇದ್ದಾರೆ. ಸೊ ಎಲ್ಲರನ್ನು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಭಾಳ ಆಸೆ ಇದೆ. ಅದ್ದೂರಿಯಾಗಿ ಈ ಕಾರ್ಯಕ್ರಮ ಜರುಗಲಿದೆ. ಅದಕ್ಕೆ ತಾವೆಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಬೇಕಂತೇಳಿ ಕೇಳ್ಕೊತಾ ಇದ್ದಾರೆ. ಸರ್, ಯಾರಾದ್ರೂ ಪೂಜ್ಯರು ಸ್ವಾಮಿಗಳು ಸ್ವಾಮೀಜಿಗಳು ಈಗಾಗಲೇ ಅದರ ಪೂಜೆ ಎಲ್ಲ ಮುಗಿದೋಗ್ಯದ. ಈಗಾಗಲೇ ಮುಹೂರ್ತ ಪ್ರಕಾರ ಪೂಜೆ ಎಲ್ಲ ಮಾಡಿ ಪೂಜೆನೆಲ್ಲ ಕರೆಸಿ ಮುಗಿಸಿದ್ವಿ. ಇದು ಬಹಳ ರಶ್ ಕಾರ್ಯಕ್ರಮ ಇರೋದ್ರಿಂದ ಪೂಜಾರನ್ನ ಮುಂದಿನ ದಿನಗಳಲ್ಲಿ ಕರೆಸಿ ಅವ್ರನ್ನ ಪಾದ ಹಾಕ್ಸ್ತೀವಿ. ಈಗ ಮಾಡಕ್ಕೆ ಹೋದ ಕೂಡಲೇ ಜನ ಭಾಳ ಇರ್ತಾರೆ. ಜನ ಭಾಳ ಅಂದ ಕೂಡಲೇ ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ಪೂಜಾರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆರೋಗ್ಯದಲ್ಲಿಯೂ ಕೂಡ ನಮ್ದು ಆಸ್ಪತ್ರೆ ಈಗಾಗಲೇ ಕಟ್ಟಡ ನಡೀತಾ ಇದೆ. ಇಂಥ ಫುಲ್ ಪ್ಲೇಜ್ ಉತ್ತಮವಾದ ಈ ಉತ್ಕೃಷ್ಟವಾದ ಈ ಇನ್ಸ್ಟ್ರೂಮೆಂಟ್ಗಳನ್ನ ತಂದು ಸಾಮಾನುಗಳೇನು ಹಾಕಿವೆ, ಲೇಸರ್ ಸಮಯ ಇರ್ಬೋದು, ಲಸಿಕೆ ಇರ್ಬೋದು, ಇವು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯದ. ಇದರ ಸರ್ವಿಸ್ ಆಗಲಿ, ಇದಕ್ಕೆ ಎಲೆಕ್ಟ್ರಿಸಿಟಿ ಆಗಲಿ, ಇದಕ್ಕೆ ಜಾಸ್ತಿ ಜನಕ್ಕೆ ಎಕ್ಸ್ಪೋಜರ್ ಆಗಬೇಕಾಗ್ತದೆ. ಆದರೂ ಕೂಡ ಮುಂದೆ 2-3 ತಿಂಗಳಲ್ಲಿ ವಾರದಲ್ಲಿ 2 ದಿನ ಅವರು ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ದಿನನಿತ್ಯ ನಡುವೆ ಹಾಗೆ ಒಂದು ಕಣ್ಣಿನ ಆಸ್ಪತ್ರೆಯಲ್ಲಿ ಇಲ್ಲಿ ತೆಗಿತಾ ಇದ್ದೀವಿ. ಈಗ ಬಿಲ್ಡಿಂಗ್ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ. ಇನ್ನು ಕೇವಲ 2-3 ತಿಂಗಳಲ್ಲಿ ನಿರ್ಮಾಣ ಆಗ್ತದೆ. ಕಾಯಂ ರೆಗ್ಯುಲರ್ ಆಗಿ ಒಬ್ಬರು ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಇರ್ತಾರೆ, ಕಣ್ಣಿನ ಡಾಕ್ಟರ್ ಇರ್ತಾರೆ. ಅಮೋಘ ಮಾತ್ರ ವಾರಕ್ಕೆ 1 ದಿನ 2 ದಿನ ಬರ್ತಾರೆ. ಈಗೆಲ್ಲ ಏನಿದಾವ ಉಪಕರಣಗಳನ್ನು ಈ ಸಣ್ಣ ಊರಲ್ಲಿ ಹಾಕಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ದೊಡ್ಡ ಇದಕ್ಕೆ ಏನು ರೆಗ್ಯುಲರ್ ಆಗಿ ಬೇಕಾಗ್ತವ ಅಂತ ಎಲ್ಲ ಉಪಕರಣಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಹಾರುಗೇರಿಯಲ್ಲಿ ಸೇವೆಗೆ ಲಭ್ಯ ಇರ್ತಾವ. ಹೆಚ್ಚಿನ ಸೇವೆ ಬೇಕಾದ್ರೆ ಬೆಳಗಾವಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಸರ್, ಬಡವರಿಗಾಗಿ ಏನಾರ ಸವಲತ್ತು ಐತೆ? ಇದು ಟ್ರಸ್ಟ್ನಿಂದ ನಡೀತಿರೋದ್ರಿಂದ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡ್ತೀವಿ. ನಾವು ಕ್ಯಾಂಪ್ಗಳಲ್ಲಿ ಏನು ಮಾಡ್ತೀವಿ, ಏನು ಪೇಷಂಟ್ಗಳನ್ನೆಲ್ಲ ತೊಗೊಂಡೋಗ್ತೀವಿ. ಎಲ್ಲರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಎಲ್ಲ ಸ್ಕೀಮ್ಗಳನ್ನು ತೊಗೊಳ್ತಾ ಇದ್ದೀವಿ. BPL ಕಾರ್ಡ್ ಇರ್ಬೋದು, ಯಶಸ್ವಿನಿ ಕಾರ್ಡ್ ಇರ್ಬೋದು, ಎಲ್ಲ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಎಲ್ಲ ಕಾರ್ಡ್ಗಳಲ್ಲಿ ಎಲ್ಲರಿಗೂ ಬಂದವರಿಗೂ ಕೂಡ ಸೇವೆಗಳನ್ನ ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಎಲ್ಲ ಥರದ ಪೇಷಂಟ್ಗಳಿಗೆ ಕೂಡ ಸೇವೆ ಇದೆ. ಫ್ರೀ ಪೇಷಂಟ್ 2,000 ಟ್ರೀಟ್ಮೆಂಟ್ ಕೊಡ್ತೀವಿ, ಫ್ರೀನೂ ಕೊಡ್ತೀವಿ, 2 ಲಕ್ಷದ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಾಗ ಮಾತ್ರ ಈ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಕ್ಯಾಂಪ್ಗಳನ್ನು ನಮ್ಮ ಕ್ಯಾಂಪಿನ ಸಲುವಾಗಿ ಈಗಾಗಲೇ ಒಂದು ಆಂಬ್ಯುಲೆನ್ಸನ್ನು ಪರ್ಚೇಸ್ ಮಾಡಿದ್ವಿ. ಕ್ಯಾಂಪ್ ನಡೆಸೋ ಸಲುವಾಗಿನ ಅದರ ಸಲುವಾಗಿ ಸೆಪರೇಟ್ ಸಿಬ್ಬಂದಿಯನ್ನು ಮಾಡಿದ್ವಿ. ಎಲ್ಲ ಊರುಗಳಲ್ಲಿ ಎಲ್ಲ ಕಡೆ ತಿರುಗಾಡಿದ್ವಿ. ಯಾರ್ಯಾರು ಬಡವರು ಇದಾರ ಅವ್ರನ್ನ ಅಲ್ಲಿ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ ಉಚಿತವಾಗಿ ಅವರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಲಿಕ್ಕೆ ನಾವು ಸೇವೆಯನ್ನು ಕೊಡ್ತೀವಿ. ನಮ್ಮ ಜಂಬಗಿ ಮೆಮೋರಿಯಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಅತ್ಯಂತ ಪ್ರತಿಷ್ಠೆಯ ಜಂಬಗಿ ಸೂಪರ್ ಸ್ಪೆಷಾಲಿಟಿ ನೇತ್ರ ಸಂಸ್ಥೆ ಹಾಗೂ ಬೆಳಗಾವಿ ಲೇಸರ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್ ಬೆಳಗಾವಿ
ಇದರ ಉದ್ಘಾಟನಾ ಸಮಾರಂಭದ ಪತ್ರಿಕೆಯ ಬಿಡುಗಡೆ ಸಮಾರಂಭ ಇವತ್ತು ಜರುಗಿತು. ಬೆಳಗಾವಿಯಲ್ಲಿ ಇದೇ 22 ಫೆಬ್ರವರಿಯಂದು ನಮ್ಮ ನೇತ್ರ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗಲಿದೆ. ಅದಕ್ಕೋಸ್ಕರ ಇವತ್ತು ಪತ್ರಿಕೆ ಬಿಡುಗಡೆ ಸಮಾರಂಭ ಹಾಗೂ ಹಾರುಗೆರೆಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಗುರು ಹಿರಿಯರು, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಸೊಸೈಟಿಗಳ ಸೆಕ್ರೆಟರಿ ಮುಖ್ಯಸ್ಥರು ಎಲ್ಲರೂ ಸೇರಿ ಇವತ್ತು ಸಮಾಲೋಚನಾ ಸಭೆಯನ್ನು ನಡೆಸಿ ಈ ಮುಂದಿನ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು, ಅದರ ರೂಪುರೇಷೆಗಳನ್ನು ಹೇಗೆ ತಯಾರು ಮಾಡಬೇಕು, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ವೈದ್ಯರು, ಫಾರ್ಮಸಿಸ್ಟ್ಗಳು, ಪತ್ರಕರ್ತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲೇಬೇಕು. ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠೆಯ ಸಂಸ್ಥೆ. ಸೆಪರೇಟ್ ಬಿಲ್ಡಿಂಗ, ಹೊಸ ಬಿಲ್ಡಿಂಗ, ಸ್ವಂತ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಇವತ್ತು ಬೆಂಗಳೂರು ಬಿಟ್ಟರೆ ಯಾವುದೇ ಉಪಕರಣ ಬೇರೆ ಜಾಗದಲ್ಲಿಲ್ಲ. ಅಂತಹ ಲೇಸರ್ ಉಪಕರಣಗಳು, ಆಮೇಲೆ ಇನ್ನೊಂದು ಲಸಿಕಂತೆ ಉಪಕರಣಗಳು, ಎಲ್ಲ ಥರದ ವಿಧವಾದ ಉಪಕರಣಗಳನ್ನು ನಾವು ಈ ಆಸ್ಪತ್ರೆಯಲ್ಲಿ ಅಳವಡಿಸಿ ಸಾರ್ವಜನಿಕರಿಗೆ, ಪೇಷಂಟ್ಗಳಿಗೆ ಮುಕ್ತವಾದ ಸೇವೆ ಸಿಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥ ಸೇವೆ ಜನರಿಗೆ ತಲುಪಬೇಕು. ಮತ್ತು ಇಂಥ ಒಂದು ಆಸ್ಪತ್ರೆ ಅದ ಅಂಥೇಳಿ ಜನರಿಗೆ ಪಬ್ಲಿಸಿಟಿ ಆಗಬೇಕು. ಭಾಳ ಜನರಿಗೆ ನೇತ್ರದ ಕಣ್ಣಿಂದ ಏನಾರ ಕೆಲಸ ಆದರೆ ಅಥವಾ ಸಮಸ್ಯೆ ಆದರೆ ಬೇರೆ ಕಡೆ ಹೋಗುವಂಥ ಪ್ರವೃತ್ತಿ ಅದ. ಯಾವುದೇ ಸಮಸ್ಯೆ ಇದ್ದರೂ ಕೂಡ 100ಕ್ಕೆ 100ರಷ್ಟು ನಮ್ಮ ಸಂಸ್ಥೆಯಲ್ಲಿ ಅದರ ಉಪಚಾರ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ನಿಟ್ಟಿನಲ್ಲಿ ನಾವು ಸಂಸ್ಥೆಯನ್ನು ಅದರ ಉಪಕರಣಗಳು ಹಾಗೂ ತಜ್ಞ ವೈದ್ಯರು, ಈ ತಜ್ಞ ವೈದ್ಯರ ನಮ್ಮ ಮಗ MS ಆರ್ಥೋಲಜಿ ಅಮೋಘ ಜಂಬಗಿ ಮಾಡಿದ್ದಾರೆ. ಅವ್ರ ಜೊತೆಗೇನ ಇನ್ನೂ 5 ಜನ ಬೇರೆ ಬೇರೆ ಫೀಲ್ಡ್ನಲ್ಲಿ ಕೇವಲ ಕಣ್ಣಿನ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ವೈದ್ಯರನ್ನು ಅದರಲ್ಲಿ ನೇಮಿಸಿವಿ. ಅದಕ್ಕೆ ತಾವೆಲ್ಲರೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ. ಇದು ಎಲ್ಲರ ಜನರಿಗೆ ತಲುಪಬೇಕು, ಪತ್ರಕರ್ತರ ಮುಖಾಂತರ ಎಲ್ಲರಿಗೆ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಾವೆಲ್ಲರೂ 22ನೇ ತಾರೀಕು ಈ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಶ್ರೀಶೈಲ ಪಡಿದಾರ್, MR ಧರ್ಮಟ್ಟಿ, ಶಿವಾನಂದ ತಳವಾಯಿ, ಸಂತೋಷ ಸಿಂಗಾಡಿ, ಕರಿಪ್ಪ ಜಂಬಿಗಿ, ಸುರೇಶ್ ಶೇಡಬಾಳ, ರಾಜು ಹಳ್ಳದಮನಿ, ಕರಿಪ್ಪ ನಾಯ್ಕ, ಬಸವರಾಜ ಚೌಗಲ, ಡಾಕ್ಟರ್ ಪ್ರಶಾಂತ್ ರಗಶೆಟ್ಟಿ, ಮಹಂತೇಶ್ ಮಾವಿನಕಟ್ಟಿ, ಡಾಕ್ಟರ್ ಸಚಿನ್ ಧರ್ಮಟ್ಟಿ, ಡಾಕ್ಟರ್ ಆಸಿಫ್ ಅಲಿ ಡೊಂಗರಗಾಂವ್, ರವಿ ಉಳ್ಳಾಗಡ್ಡಿ, ಡಾಕ್ಟರ್ ದಿವಾಕರ್ ಜೋಶಿ, ಯೋಗೇಶ್ ಹೆಗಡೆ, ರವಿ ಹಂದಿಗುಂದ, ಶ್ರೀಧರ್ ಬದ್ನೇಕಾಯಿ, ಯಾಸಿನ್ ಜಮಾದರ್, ಜಂಬಗಿ ಸಂಸ್ಥೆಗಳ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.